ಕೂತಿದ್ದಾವ ಗುಮ್ಮಸ್ದಾಗ ಅದು ಅಲ್ಲಿ ಕಾಲೇಜ್ ಬಲ್ಲ ನ್ಯಾಷನಲ್ ಕಾಲೇಜ್ ಅಲ್ಲಿ ನಮಸ್ಕಾರ ಸ್ನೇಹಿತರೆ, ಪವಿತ್ರ ಬ್ಲಾಗ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇದೇನು ನೋಡ್ತಾ ಇದ್ದೀರಲ್ಲ ವ್ಲಾಗು, ಇದು ಬೀದರ್ನ ಒಂದು ಗಾರ್ಡನ್. ಬರೀ ಶಾಹಿ ಗಾರ್ಡನ್ ಅಂತ ಪ್ರಸಿದ್ಧಿ ಈ ಗಾರ್ಡನ್ಗೆ. ಬರೀ ಶಾಹಿ ಗಾರ್ಡನ್ ಅಂತ ಯಾಕೆ ಹೆಸರು ಬಿತ್ತು? ಏಕೆಂದರೆ ಒಂದು ಇಲ್ಲಿ ಮಧ್ಯ ಸಮಯದಲ್ಲಿ, ಅಂದರೆ ಈ ಬ್ರಿಟಿಷರ್ದು ಏನು ಸಮಯ ಇತ್ತು ನೋಡ್ರಿ, ಆ ಸಮಯಕ್ಕಿಂತ ಮೊದಲು, ಆ ಸಮಯದ ನಂತರ ಸ್ವಲ್ಪ ದಿವಸ ಇಲ್ಲಿ ಆಳ್ವಿಕೆ ಮಾಡಿದವರು ಬಹುಮನಿ ಸುಲ್ತಾನರು. ಅದರಲ್ಲಿ 4 ಅಣ್ಣ ತಮ್ಮಂದಿರು, ಕುತುಬ್ ಶಾಹಿ, ಆದಿಲ್ ಶಾಹಿ, ನಿಜಾಮ್ ಶಾಹಿ ಮತ್ತು ಬರೀ ಶಾಹಿ. ಬೀದರಲ್ಲಿ ಆಳ್ವಿಕೆ ಮಾಡಿದವರು ಬರೀ ಶಾಹಿ. ಅವ್ರ ಹೆಸರು ಮೇಲೆ ಬರೀ ಶಾಹಿ ಗಾರ್ಡನ್ ಅಂತ ಹೆಸರು ಬಿತ್ತು. ಆಮೇಲೆ ಸ್ವಲ್ಪ ಇಲ್ಲಿ ಗುಮ್ಮಜ್ಗಳಿವೆ, ಅವ್ರದ್ದೇ ಆದಂತಹ. ಗುಮ್ಮಜ್ ಅಂದರೆ ಏನು? ಅವ್ರದ್ದು ಸತ್ತ ನಂತರ ಶವ ಎಲ್ಲ ಹೂಳ್ತಾರೆ ನೋಡ್ರಿ, ಅದಕ್ಕೆ ಗುಮ್ಮಜ್ ಅಂತ. ಅವರು ಎಲ್ಲ ಕಟ್ಟಿ ಅಲ್ಲಿ ಇದು ಅಲ್ಲೇ ಅವ್ರ ಸಮಾಧಿಯನ್ನು ಮಾಡ್ತಿದ್ರು. ಉದಾಹರಣೆಗೆ ಹೇಳ್ಬೇಕಾದ್ರೆ, ಈಗ ಬಿಜಾಪುರ್ನಲ್ಲಿ ಗೋಲ್ ಗುಮ್ಮಟ್ ಇದೆ ನೋಡ್ರಿ, ಅಲ್ಲಿ ಸಹ ಅವ್ರದ್ದು ಸಮಾಧಿಗಳೇ ಇವೆ. ಅದೇ ತರಹದ್ದು ಇಲ್ಲಿ ಸಹ. ಇವರು 4 ಸಹೋದರರು: ಆದಿಲ್ ಶಾಹಿ, ನಿಜಾಮ್ ಶಾಹಿ, ಕುತುಬ್ ಶಾಹಿ ಮತ್ತು ಇವರು ಬರೀ ಶಾಹಿ. ಇವ್ರ ಬಗ್ಗೆ ಡಿಟೇಲ್ ಆಗಿ ಇಲ್ಲಿ ಹೇಳಲ್ಲ, ಯಾಕಂದರೆ ವ್ಲಾಗ್ ಇದು. ನಾನು ಬರೀ ಈ ಗಾರ್ಡನ್ನು ಮತ್ತು ಸ್ವಲ್ಪ ಗುಮ್ಮಟಗಳನ್ನು ತೋರಿಸ್ತೀನಿ. ಇಲ್ಲಿ ಇದೆಲ್ಲ ಮೂರ್ತಿ ರೂಪ, ಅಂದರೆ ಸೇಮ್ ನೋಡಿದರೆ ಮನುಷ್ಯನೇ ನಿಂತಿದ್ದಾನೆ ಅನ್ನೋ ಹತ್ರ ಮಾಡಿದ್ದಾರೆ. ಆಕಾರ ಚೆನ್ನಾಗಿ ಕೊಟ್ಟಿದ್ದಾರೆ. ಎದುರುಗಡೆ ಕಾಣಿಸ್ತಾ ಇದೆ ನೋಡ್ರಿ, ಅವೆಲ್ಲ ಗುಮ್ಮಟಗಳು. ಬೀದರ್ನಲ್ಲಿರುವಂತಹ ಇನ್ನೂ ಭಾಳಷ್ಟು ಪ್ಲೇಸಸ್ಗಳಿವೆ. ಉದಾಹರಣೆಗೆ ಹೇಳಬೇಕಂತಂದರೆ, ಇದು ಕಾಂಜಿನ ಕಂಬ ಮತ್ತು ಮಹಮ್ಮದ್ ಗವಾನ್ ಮದರ್ಸಾ, ಈ ಥರದ್ದು ಎಲ್ಲ. ಅದೆಲ್ಲ ನಿಮಗೆ ನಾನು ನೆಕ್ಸ್ಟು ಬರ್ತಾ ತೋರಿಸ್ತೀನಿ. ಇನ್ನೊಂದು, ನಿಮಗೆ ಚೆನ್ನಾಗಿ ಜಾಣಕಾರಿಗಳು ಬೇಕು ಅಂದರೆ ನಂದು ಒಂದು ಚಾನಲ್ ಇದೆ, ಕನ್ನಡತಿ ಅಂತ ಹೇಳಿ. ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಆ ಥರದ ಜಾಣಕಾರಿಗಳು, ನಿಮಗೆ ಮಾಹಿತಿಗಳನ್ನು ನೀವು ಕೇಳಲು ಇಷ್ಟಪಡ್ತೀರಿ ಅಂದರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಖಂಡಿತ ಮಾಡ್ಕೋಬೋದು. ಓಕೆನಾ? ಕನ್ನಡತಿ ಅಂತ ಹೇಳಿ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ನೋಡಿ ಲಿಂಕು, ನೀವು ಬೇಕಾದರೆ ನೋಡ್ಬೋದು. ಇವೇ ಗುಮ್ಮಜ್ಗಳು ನೋಡಿ. ಈ ಥರದ ಜಾಣಕಾರಿ, ಈ ಗುಮ್ಮಜ್ ಬಗ್ಗೆ ಈ ಥರದ ಮಾಹಿತಿಗಳು ಜಾಸ್ತಿ ನಾನು ಆ ಕನ್ನಡತಿ ಚಾನಲ್ನಲ್ಲಿ ಜಾಸ್ತಿ ಮಾಹಿತಿ ಡೆವೋಷ್ನಲ್, ದೈವಿಕತೆಯ ಬಗ್ಗೆ ಕೊಡ್ತೀನಿ. ನಿಮಗೆ ಬೇಕು ಈ ಥರದ್ದು ಏನಾದರೂ ಮಾಹಿತಿ ಅಂತಂದಲ್ಲಿ ಸಹ ನೀವು ನನಗೆ ಕಮೆಂಟ್ ಮಾಡಬಹುದು. ನಾನು ಆದಷ್ಟು ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ. ಇದು ಒಂದು ಪಿಕ್ನಿಕ್ ಸ್ಪಾಟು, ಪಿಕ್ನಿಕ್ ಪ್ಲೇಸ್ ಸ್ನೇಹಿತರೆ. ಇಲ್ಲಿ ಭಾಳಷ್ಟು ಜನರು ಬರ್ತಾರೆ, ಬುತ್ತಿ ತೊಗೊಂಡು ಬಂದು ಕೂತು ಊಟ ಮಾಡ್ತಾರೆ, ಆಟ ಆಡ್ತಾರೆ. ಜಾಸ್ತಿ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ಇಲ್ಲಿ. ಚೆನ್ನಾಗಿದೆ ಪ್ಲೇಸು, ಮಕ್ಕಳಿಗೋಸ್ಕರ ಚೆನ್ನಾಗಿದೆ. ಭಾಳಷ್ಟು ಜನರು ಬರ್ತಾರೆ. ಸಂಡೇ ಅಂತೂ ಫುಲ್ ರಶ್ ಇರುತ್ತೆ ಇಲ್ಲಿ. ಇದು ಮೋಸ್ಟ್ಲಿ ಒಂದು ವರ್ಷದ ವಿಡಿಯೋ ಇದೆ, ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಥರದ್ದು ವ್ಲಾಗ್ಸ್ಗಳು, ಫ್ರೆಶ್ ಆಗಿ ವ್ಲಾಗ್ಸು, ಚೆನ್ನಾಗಿರುವಂತಹ ವ್ಲಾಗ್ಸ್ ಸಹ ನಾನು ತೊಗೊಂಡು ಬರ್ತೀನಿ. ಸುಮ್ಮನೆ ಏನೋ ವೇಸ್ಟು ಹಾಕಬಾರ್ದು ಅಂತ ನಂದು ಅನಿಸಿಕೆ. ಅದಕ್ಕೋಸ್ಕರ ಇಷ್ಟು ದಿವಸ ನಾನು ವ್ಲಾಗು ಎಲ್ಲ ಹಾಕಿಲ್ಲ, ಪ್ರಯತ್ನ ಪಡ್ತಿದ್ದೀನಿ. ಚೆನ್ನಾಗಿರುವಂತಹ ವ್ಲಾಗು, ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗಬೇಕು ನಿಮಗೂ, ಆ ಥರದ ವ್ಲಾಗು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಓಕೆನಾ? ಧನ್ಯವಾದ ಸ್ನೇಹಿತರೆ. ನೆಕ್ಸ್ಟ್ ವ್ಲಾಗ್ನಲ್ಲಿ ಬಹಳಷ್ಟು ಬೇಗ ಮತ್ತೊಂದು ವ್ಲಾಗ್, ಚೆನ್ನಾಗಿರುವಂತಹ ವ್ಲಾಗ್ ಬರುತ್ತೆ. ಅಲ್ಲಿವರೆಗೆ ನೋಡ್ತಾ ಇರಿ. ಧನ್ಯವಾದ. ನಮಸ್ಕಾರ.